ಅಡ್ಡೆ ಆಗ್ತಾ ಇದೆಯಾ ಬೀದರ್ ನಗರದ ಬಸ್ ಸ್ಟ್ಯಾಂಡ್ಗಳು ಎನ್ನುವಂಥ ಪ್ರಶ್ನೆ ಎದುರಾಗಿದೆ. TV5 ರಿಯಾಲಿಟಿ ಚೆಕ್ನಲ್ಲಿ ಬಸ್ ನಿಲ್ದಾಣಗಳ ವಾಸ್ತವ ಸ್ಥಿತಿ ಬಯಲಾಗಿದೆ. ಲಕ್ಷಾಂತರ ವೆಚ್ಚದ ಬಸ್ ನಿಲ್ದಾಣಗಳಿಗೆ ನಿರ್ವಹಣೆಯೇ ಇಲ್ವಾ ಪಾಪ. KKRDB ಯೋಜನೆ ಅಡಿಯಲ್ಲಿ ನಿರ್ಮಾಣವಾದ ಬಸ್ ನಿಲ್ದಾಣಗಳ ದುಸ್ಥಿತಿ ನೋಡಿ ಹೆಂಗಿದೆ ಅಂತ. ಸೇಮ್ ತಿಪ್ಪೆ ಗುಂಡಿ ಪ್ರತಾಪ್ ನಗರ ಗುಂಪಾ ಚಿದ್ರಿ ರಸ್ತೆಯ ಬಸ್ ನಿಲ್ದಾಣಗಳಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ನೋಡಿ, ಜನ ಕೂತು ಅದು ಎಷ್ಟು ವರ್ಷಗಳಾಗಿದೆಯೋ ಆ ಚೇರ್ ಮೇಲೆ, ಈ ಬೂತ್ ಬಂಗ್ಲೆಗಳಿರುತ್ತಲ್ಲ ಹಾಗೆ ಧೂಳು ಹಿಡ್ಕೊಂಡು ಕೂತಿವೆ. ಬಸ್ ನಿಲ್ದಾಣಗಳಲ್ಲಿ ಎಲ್ಲಂದರಲ್ಲಿ ಮದ್ಯದ ಪ್ಯಾಕೆಟ್ಗಳ ರಾಶಿ ರಾಶಿ ಸಿಗ್ತಾ ಇದೆ. ಕಸ ಕಡ್ಡಿ ಸೇಮ್ ತಿಪ್ಪೆ ಗುಂಡಿ ಥರ ಇದೆ. ಇದನ್ನು ನೋಡಿದ್ರೆ ಯಾರಾದರೂ ಬಸ್ ಸ್ಟ್ಯಾಂಡ್ ಅಂತಾರ? ನೋಡಿ, ಬಸ್ ತಂಗುದಾಣಗಳ ಸ್ಥಿತಿ ಹೆಂಗಿದೆ, ಜನ ಅಲ್ಲಿ ಬರೋದು ಹೆಂಗೆ, ಕೂರೋದು ಹೆಂಗೆ. ಅಲ್ಲಿ ನೋಡಿ ಎಷ್ಟರ ಮಟ್ಟಿಗೆ ಅಡ್ವರ್ಟೈಸ್ ಪೋಸ್ಟರ್ಸ್ಗಳನ್ನು ಅಂಟಿಸ್ಬಿಟ್ಟಿದ್ದಾರೆ ಅಂದರೆ ಅದ್ರ ಹಿಂದೆ ಏನಾದ್ರು ಬರೆದಿತ್ತೋ ಏನೋ, ಅದು ಯಾವ ಬಸ್ ಸ್ಟ್ಯಾಂಡೋ ಏನು ಕತೆನೋ ಏನು ವ್ಯತ್ಯಾಸಗಳು ಗೊತ್ತಾಗ್ತಾ ಇಲ್ಲ. ಸರ್ಕಾರ ಕೋಟಿ ಕೋಟಿ ಖರ್ಚು ಮಾಡಿ ಇದೆಲ್ಲ ಮಾಡುತ್ತೆ, ಆದರೆ ನಿರ್ವಹಣೆಯಲ್ಲಿ ಯಾವ ರೀತಿಯಾಗಿ ಎಡವಿದೆ ಅಂತ ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಅಲ್ಲಿನ ಗ್ರಾಮ ಪಂಚಾಯಿತಿಗಳು ಅಥವಾ ತಾಲೂಕು ಪಂಚಾಯಿತಿಗಳು ಅದು ಏನು ಮಾಡ್ತೀವಿಯೋ ಗೊತ್ತಿಲ್ಲ. ಇಷ್ಟೆಲ್ಲ ಅವ್ಯವಸ್ಥೆ ತಾಂಡವವಾಡ್ತಾ ಇದ್ರು ಕಂಡು ಕಾಣದಂತೆ ಏನಾದ್ರು ಕುತ್ಕೊಂಡ್ಬಿಟ್ಟಿದ್ದಾರೋ ಗೊತ್ತಿಲ್ಲ. ನೋಡಿ, ಪ್ರಯಾಣಿಕರ ಸುರಕ್ಷತೆಗೂ ಕೂಡ ಬಸ್ ನಿಲ್ದಾಣಗಳು ಸವಾಲಾಗ್ತಾ ಇದೆ. ಯಾರೋ ವಯೋವೃದ್ಧರೋ ಪುಟ್ಟು ಮಕ್ಕಳಿಟ್ಕೊಂಡು ಆ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಬೇಕು, ಬಸ್ಗೋಸ್ಕರ ವೆಯ್ಟ್ ಮಾಡಿ ಅಂದರೆ ಅದು ಹೆಂಗೆ ಸಾಧ್ಯ? ನೋಡಿ, ರಾಶಿ ರಾಶಿ ಪೊಟ್ಟಣಗಳು, ಮಧ್ಯದ ಈ ಬಾಟಲಿಗಳು ಎಲ್ಲವೂ ಕೂಡ ಬಿದ್ದಿದೆ. ಪ್ಯಾಕೆಟ್ಗಳನ್ನು ನೋಡ್ತಾ ಇದ್ರೇ ವಾಕರಕ್ಕೆ ಬರುತ್ತೆ. ಪ್ರಯಾಣಿಕರ ಸುರಕ್ಷತೆಗೆ ನಿಜಕ್ಕೂ ಸವಾಲಾಗುವಂತಿದೆ. ಬಸ್ ನಿಲ್ದಾಣಗಳ ಪರಿಸ್ಥಿತಿ ತೀರಾ ಹದಗೆಟ್ಬಿಟ್ಟಿದೆ. ನಗರದಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನು ಒಂದು ಅಂದರೆ ಬಸ್ಗಳನ್ನು ಬಂದಾಗ ಅಥವಾ ಬಸ್ಸನ್ನು ಸ್ಟಾಪ್ ಆದಾಗ ಆ ಬಸ್ ಬರೋ ತನಕ ರೆಸ್ಟ್ ಮಾಡಲು ಅಥವಾ ಕೂಡಲು ಬಸ್ ಸ್ಟ್ಯಾಂಡ್ಗಳನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಆ ಬೀದರ್ನಲ್ಲಿರುವ ಪ್ರತಾಪ್ ನಗರದಲ್ಲಿರುವ ಬಸ್ ಸ್ಟ್ಯಾಂಡ್ ಕುಡುಕರ ಅಡ್ಡೆಯಾಗಿ ಮಾರ್ಪಡ್ತಾ ಇದೆ. ಹಾಗಾದರೆ ಈ ಬಸ್ ಸ್ಟ್ಯಾಂಡ್ನಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ತೋರಿಸ್ತಾ ಹೋಗ್ತಾರೆ. ಸದ್ಯ ನಾವು ಈ ಪ್ರತಾಪ್ ನಗರದ ಬಸ್ ಸ್ಟ್ಯಾಂಡ್ನ ಒಂದು ಒಳಗಡೆ ಇದ್ದೀವಿ. ಇನ್ನು ನೋಡ್ತಿರ್ಬೋದು ದೃಶ್ಯದಲ್ಲಿ ಸಂಪೂರ್ಣವಾಗಿ ಕುಡುಕರ ಅಡ್ಡೆಯಾಗಿ ಏನು ಸರಾಯಿ ಪ್ಯಾಕೆಟ್ಗಳೇನಿರುತ್ತೆ ಆ ಪ್ಯಾಕೆಟ್ಗಳನ್ನು ಇಲ್ಲಿ ಬೇಯಿಸಿಡಲಾಗಿದೆ. ಒಂದಲ್ಲ ಎರಡಲ್ಲ ಪ್ಯಾಕೆಟ್ಗಳು. ಈ ಬಸ್ ಸ್ಟ್ಯಾಂಡಲ್ಲಿ ಸುಮಾರು 100ಕ್ಕೂ ಅಧಿಕ ಏನು ಸರಾಯಿ ಪ್ಯಾಕೆಟ್ಗಳನ್ನು ಇಲ್ಲಿ ಬೇಯಿಸಿಡಲಾಗಿದೆ. ಜೊತೆಗೆ ಕೆಲವು ಬೆಂಕಿ ಕೂಡ ಹಚ್ಚಲಾಗಿದೆ. ನಿನ್ನೆ ಹಚ್ಚಿದಾರೋ ಮನೆ ಹಚ್ಚಿದಾರೋ ಗೊತ್ತಿಲ್ಲ. ಇದು ಜೊತೆಗೆ ಈ ಬಸ್ ಸ್ಟ್ಯಾಂಡ್ನಲ್ಲಿ ನೋಡಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ದು ಏನು ಅಡ್ವರ್ಟೈಸಿಂಗ್ ಏನಿರುತ್ತೆ ಅಡ್ವರ್ಟೈಸಿಂಗ್ ಕೂಡ ಅಳವಡಿಸಿದ್ದಾರೆ. ಯಾರು ಇವರಿಗೆ ಪರ್ಮಿಷನ್ ಕೊಟ್ಟರು ಅನ್ನೋದನ್ನು ಪ್ರಶ್ನೆಯನ್ನು ಮೂಡ್ತಾ ಇದೆ. ಇಂತಹದ್ದು ಒಂದು ಘಟನೆ ಪ್ರತಾಪ್ ನಗರದಲ್ಲಿ ನಡೆದಿದ್ದು. ಈ ಒಂದು ಡೆವಲಪ್ಡ್ ಏರಿಯಾ ಅಂತ ಹೇಳ್ತಾರೆ, ಆದರೆ ಡೆವಲಪ್ ಏರಿಯಾದಲ್ಲಿ ನೋಡಿ ಕುಡುಕರ ಅಡ್ಡೆಯಾಗಿದೆ. ಈ ಕಡೆ ಕೂಡ ಸರಾಯಿ ಪ್ಯಾಕೆಟ್ಗಳನ್ನು ಬೇಯಿಸಲಾಗಿದೆ. ಎಷ್ಟು ದಿನದ ಇದೆಯೋ ಹೇಗೆ ಗೊತ್ತಿಲ್ಲ. ಇಲ್ಲಿ ಲೋಕಲ್ ಏನು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಇದ್ದಾರೋ, ಇಲ್ಲಿ ಕ್ಲೀನ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ಒಂದು ಪರಿಸ್ಥಿತಿ ಇಂಥದ್ರಲ್ಲಿ ಏನು ಪ್ರಯಾಣಿಕರು ಇರ್ತಾರೆ, ಅವ್ರು ಹೇಗೆ ಕೂಡಬೇಕು, ಕೂಡೋದಕ್ಕೆ ಆಗೋದಿಲ್ಲ. ಜೊತೆಗೆ ಹೊರಗೆ ನಿಲ್ಲುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಇದು ಎಷ್ಟಿಂದ ಸಮಸ್ಯೆ ಇದೆ ಏನೋ ನಾವು ಇವತ್ತು ನೋಡಿದಾಗ ಈ ರೀತಿ ಇದೆ. ಆದಷ್ಟು ಬೇಗ ಈ ಅಧಿಕಾರಿಗಳು ಏನಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಅವ್ಯವಸ್ಥೆ ಏನಾಗಿದೆ ಇದಕ್ಕೆ ಬ್ರೇಕ್ ಹಾಕುವ ಒಂದು ಕಾರ್ಯವನ್ನು ಕೂಡ ಮಾಡಬೇಕಾಗಿದೆ. ಯಾಕೆಂದರೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರಯಾಣಿಕರು ಹೇಗೆ ಕೂಡ್ತಾರೆ ಅನ್ನೋದು ಒಂದು ಪ್ರಶ್ನೆಯನ್ನು ಮೂಡ್ತಾ ಇದೆ. ಈ ಒಂದು ಬಸ್ ಸ್ಟ್ಯಾಂಡ್ನ ಒಂದು ಪರಿಸ್ಥಿತಿ ಪ್ರತಾಪ್ ನಗರದ ಬಸ್ ಸ್ಟ್ಯಾಂಡಲ್ಲೇ ಅಲ್ಲ, ಇಡೀ ನಗರದಲ್ಲಿ ಯಾವುದೇ ಒಂದು ಬಸ್ ಸ್ಟ್ಯಾಂಡ್ ಹೋಗಿ ಯಾವುದೇ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಈ ಬಸ್ ಸ್ಟ್ಯಾಂಡ್ನಲ್ಲಿ ಸರಾಯಿ ಪ್ಯಾಕೆಟ್ಗಳ ಸಮಸ್ಯೆ ಇದ್ದರೆ ಮತ್ತೊಂದು ಬಸ್ ಸ್ಟ್ಯಾಂಡ್ನಲ್ಲಿ ಕಸ ಕಡ್ಡಿ ಪೇಪರ್ಗಳು ಹಾಗೆ ಇರುತ್ತೆ. ಪೌರ ಕಾರ್ಮಿಕರು ಕ್ಲೀನ್ ಮಾಡಿರುವುದಿಲ್ಲ, ಅಧಿಕಾರಿಗಳು ಕೂಡ ಕ್ಯಾರೆ ಎನ್ನುವುದಿಲ್ಲ. ಎಷ್ಟೇ ಬಾರಿ ಇಂತಹ ಬಸ್ ಸ್ಟ್ಯಾಂಡ್ಗಳ ಬಗ್ಗೆ ಸುದ್ದಿಯನ್ನು ಮಾಡಿದರೂ ಕೂಡ ಎಚ್ಚೆತ್ತುಕೊಳ್ಳೋದು ಅಧಿಕಾರಿಗಳು. ಈಗ ಎಚ್ಚೆತ್ತುಕೊಂಡು ಇಂತಹ ಬಸ್ ಸ್ಟ್ಯಾಂಡ್ಗಳೇನಿದೆ ಅದನ್ನು ಕ್ಲೀನ್ ಮಾಡುವ ಪರಿಸ್ಥಿತಿಯನ್ನು ನಿರ್ಮಾಣವಾಗಿದೆ. ನಾನು ಸಂಗಮೇಶ್ ಮೈತ್ರಿ, TV5 ಕನ್ನಡ, ಬೀದರ್.